ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ನಾನು ಜಾಸ್ತಿ ವೀಡಿಯೋಸ್ನೇ ಕಂಟಿನ್ಯೂಸ್ ಆಗಿ ಮಾಡಲ್ಲ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳಲ್ಲ. ಸೊ ಇವತ್ತೇನು ಅಂದರೆ ಸಂಡೇ. ಸೊ ಸಂಡೇ ಯಾವ ಥರ ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಗೆಟ್ ರೆಡಿ ವಿತ್ ಮೀ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಈಗ ಮನೆಯೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿ ಆಗ್ತಿದ್ದೀನಿ. ಒಂಥರ ಇಷ್ಟ ನನಗೆ. ಫೇಸ್ ಎಲ್ಲ ಸ್ಮೂತ್ ಅಂತ ಫೀಲ್ ಆಗುತ್ತೆ. ಮೊನ್ನೆ ಬ್ಲಡ್ ಬರೋ ಥರ ಕಿತ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನನ್ನ ಫೇವ್ರೇಟ್ ಫೇರ್ ಆ್ಯಂಡ್ ಲವ್ಲಿ ಅಲ್ಲ ಸಾರಿ ಫೇರ್ ಆ್ಯಂಡ್ ಲವ್ಲಿ. ಇದು ನನಗಿಷ್ಟ. ಚಿಕ್ಕ ವಯಸ್ಸಿಂದ ಇದು ಒಂದೇ ನೀಟಾಗಿ ಯೂಸ್ ಮಾಡೋದು. ಬ್ಲೆಂಡರು ಏನೂ ಇಲ್ಲ, ಕೈ ಯೂಸ್ ಮಾಡಿಬಿಟ್ಟು ಚೆನ್ನಾಗಿರುತ್ತೆ. ಈ ಥರ ಡ್ರೆಸ್ನ ಆಮೇಲೆ ತೋರಿಸ್ತೀನಿ. ನಾನು ಯಾವತ್ತೂ ಔಟ್ಸೈಡ್ ಫುಟ್ಪಾತಲ್ಲೆಲ್ಲ ತೊಗೊಂಡಿಲ್ಲ. ಈ ಸಲ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಫುಟ್ಪಾತಲ್ಲೆಲ್ಲ ತಗೊಳ್ಳೋಣ ಅಂದರೆ ಆ ರೇಂಜಿಗೆ ರಿಚ್ ಆ ಥರ ಅಲ್ಲ. ನಾವು ಮಿಡಲ್ ಕ್ಲಾಸೇ. ಬಟ್ ಅಲ್ಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ಬಟ್ಟೆ. ಯಾಕಂದರೆ ಒಂದೆರಡು ಸಲ ನೋಡಿಬಿಟ್ಟಿದಾಗ ಸ್ವಲ್ಪ ಕೊಳೆ ಆಗಿರೋ ಥರ ಇರುತ್ತೆ. ಎಲ್ಲ ಕಡೆ ಎಲ್ಲ ಎಲ್ಲೋ ಒಂದೊಂದು ಕಡೆ. ಬಟ್ ಈ ಸಲ ನೋಡಿದಾಗ ಒಂದೆರಡು ಇಷ್ಟ ಆಯಿತು. ಮನೆ ತಾಯಿ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಅನ್ನಿಸ್ತು. ಜಸ್ಟ್ 200 ಅಷ್ಟೇ ಟಾಪು. ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ 150 ಅಷ್ಟೇ. ಸೊ 200 150 350 ಮನೆ ಹತ್ರ ಯೂಸ್ ಮಾಡೋಕ್ಕೆ ಸಖತ್ತಾಗಿದೆ. ಪ್ಯಾಂಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ವಿಡಿಯೋ ಮಾಡೋಣ ಚೆನ್ನಾಗಿ ಕಾಣುತ್ತೆ ಅಂತ. ಹೆಂಗಿದೆ ಅಂತ ಆಮೇಲೆ ಕಮೆಂಟ್ ಮಾಡಿ ಅಂತ. ಹಿಂದೂ ಹುಡುಗಿಯಾಗಿ ಕನ್ನಡತಿಯಾಗಿ ಚೆನ್ನಾಗಿದೆಲ್ಲ. ಓಕೆ, ನನಗೆ ಇಲ್ಲಿ ಕಾರಲ್ಲಿ ಆಲ್ರೆಡಿ ಇದೆ. ಬಟ್ ಇದು ಸ್ವಲ್ಪ ಬ್ರೌನಿ ಥರ ಇದೆ, ತುಂಬ ಡಾರ್ಕಾಗಿ ಕಾಣಲ್ಲ. ಸೊ ನಾನೇನು ಮಾಡ್ತೀನಿ ಅದನ್ನ, ನನಗೆ ಆಗ ಮೊದಲಿಂದನೂ ಇದು ಡಾರ್ಕಾಗಿ ಕಾಣಿಸಿದ್ರೆ ತುಂಬ ಇಷ್ಟ ಆಗುತ್ತೆ. ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ತೀನಿ. ಹತ್ರದಿಂದ ನೋಡಿದ್ರೆ ನನಗೆ ಇದೆ, ಬಟ್ ಆದರೆ ತುಂಬ ಡಾರ್ಕಾಗಿ ಕಾಣಲ್ಲ. ಹಾಗಾಗಿ ಈಗ ಸ್ವಲ್ಪ ಡಾರ್ಕ್ ಮಾಡ್ತೀನಿ. ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಓಕೆ ಅಲ್ವಾ. ನೆಕ್ಸ್ಟ್ ಮೇಕಪ್ ಕಿಟ್. ಓಕೆ, ನೆಕ್ಸ್ಟ್ ಲಿಪ್ ಬಾಮ್ ಹುಡುಕ್ತಿದ್ದೀನಿ. ಸಿಗ್ತಾನೆ ಇಲ್ಲ. ಲಿಪ್ ಬಾಮ್ ಪಿಂಕ್ ಕಲರ್. ಡೈಲಿ ಕಂಪ್ನಿಗೆ ಇದೇ ಯೂಸ್ ಮಾಡೋದು. ಬಟ್ ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ಇದ್ರ ಜೊತೆಗೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಬಟ್ ಇದೇ ಚೆನ್ನಾಗಿರುತ್ತೆ. ಪಿಂಕ್ ಕಾಣುತ್ತೆ ತುಟಿ. ನೋಡಿ ಅಷ್ಟೇ. ಮೂಗು ಕೂಡ ಶೇಪ್ ಕಾಣುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಲಿಪ್ಸ್ಟಿಕ್. ಫೇಸಸ್ ಕನ್ನಡ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡೋಣ. ಎಷ್ಟು ಲೈಟಾಗಿ ಹಾಕ್ತೀನಿ ಅಂದರೆ ಲಿಪ್ಸ್ಟಿಕ್, ಯಾಕಂದರೆ ಮನೆಗೆ ಬರೋ ಅಷ್ಟಕ್ಕೆ ನಾನೇ ತಿನ್ಕೊಬಿಟ್ಟಿರ್ತೀನಿ. ಸೊ ತುಂಬ ಲೈಟ್ ಆಗುತ್ತೆ. ಜಾಸ್ತಿ ಆಗುತ್ತೆ. ಅಯ್ಯೋ ಆಯಿತು. ಓಕೆ ಅಲ್ವಾ. ಅಷ್ಟೇ ಹಿಂಗೆ ಕಾಣಿಸ್ತೀವಿ. ಡ್ರೆಸ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸ್ವಲ್ಪ ಕೂದಲು ಆದ್ಮೇಲೆ ನಿಮಗೆ ಡ್ರೆಸ್ ತೋರಿಸ್ತೀನಿ. ಹಾಗೆ ಓಕೆ, ಇವಾಗ ಏರ್ ಸೆಟ್ ಮಾಡಬೇಕು. ಯಾಕಂದರೆ ಇವಾಗ ರೆಡಿ ಆಗಿಬಿಟ್ಟು ಊಟ ಮಾಡಿಬಿಟ್ಟು ವಿಶಾಲ್ ಮಾಡ್ಕೋಬೇಕು. ಸ್ವಲ್ಪ ಟಾಪ್ಸ್ ತೊಗೋಬೇಕು. ಜಿಮ್ಗೆ ಟೀ ಶರ್ಟ್ ತೊಗೋಬೇಕು. ಸೊ ಓಕೆ, ರೆಡಿ ಆಗಿಬಿಟ್ಟು ಕಮ್ ಬ್ಯಾಕ್. ಓಕೆ, ಈಗ ರೆಡಿ ಎಲ್ಲ ಆಗಾಯಿತು.
ಏನಾದ್ರು ಊಟಕ್ಕೆ ಮಾಡ್ಕೊಳ್ಳೋಣ ಅಂತ. ಎಗ್ ರೈಸ್ ತಿಂದು ತುಂಬ ದಿನ ಆಗಿದೆ. ಸೊ ಮನೇಲೇ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅಲ್ಲ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆದರೆ ಈ ಡ್ರೆಸ್ಸು ಸಿಕ್ಕ ಕಂಫರ್ಟಬಲ್ ಫೀಲ್ ಕೊಡ್ತಿದೆ. ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ ಶುಕ್ರವಾರ, ದೇವಸ್ಥಾನದ ಮತ್ತು ಮಿಷಿನ್ದು. ಎಲ್ಲರೂ ಏನು ಮಿಷಿನ್ ಅದು, ಏನು ವರ್ಕ್ ಅದು ಅಂತ ಕೇಳ್ತಾ ಇದ್ರಿ. ತುಂಬ ಜನ ವಿಶ್ ಮಾಡಿದ್ರ. ಆಲ್ಮೋಸ್ಟ್ ನಂದು ಸ್ಟೋರಿ ತುಂಬ ರೀಚ್ ಆಗಲ್ಲ, ಬಟ್ ಈ ಸ್ಟೋರಿ ತುಂಬ ರೀಚ್ ಆಗಿದೆ. ತುಂಬ ಜನ ಕ್ವಶನ್ ಮಾಡಿದ್ದೀರಾ ಏನದು ಅಂತ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ದೀರಾ. ಒಳ್ಳೇದಾಗಲಿ ಅಂತೆಲ್ಲ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದು ನಾನು ಮಾಡ್ತಿರೋದಲ್ಲ, ನಮ್ಮ ಅತ್ತೆ ಮಗ ಗೌತು, ದಿನಿಯಣ್ಣ, ವಿಜಿ 3 ಜನ ಸೇರಿಸಿ GVD ಗ್ರೂಪ್ಸ್ ಅಂತ ಮಾಡ್ಕೊಂಡು 2 ಬಿಸ್ನೆಸ್ ಮಾಡ್ತಿದ್ದಾರೆ. ಅದರಲ್ಲಿ ಇದು ಒಂದು. ಸೊ ಆಲ್ರೆಡಿ 1 ವೀಕ್ ಆಗಿತ್ತು ಸ್ಟಾರ್ಟ್ ಮಾಡಿ. ಗೋಡೌನ್ ವಿಡಿಯೋ ಎಲ್ಲ ಆಲ್ರೆಡಿ ಹಾಕಿದ್ದೆ. ಆದರೆ ಮಿಷಿನ್ಸ್ ಎಲ್ಲ ಬಂದಮೇಲೆ ಸೆಟ್ ಎಲ್ಲ ಆಗಿರಲಿಲ್ಲ. 1 ಮಂತ್ ತೊಗೊಂಡಿದ್ದಾರೆ ಸೆಟ್ ಮಾಡೋದಕ್ಕೆ. ಬಟ್ ಅವ್ರು 3 ಜನ ಗ್ರೇಟ್ ಹೇಳಬೇಕು ಅಂದರೆ, ನಿದ್ದೆನೇ ಚೆನ್ನಾಗಿ ಮಾಡಲ್ಲ. ಪ್ರೊಡಕ್ಷನ್ ಆಗಬೇಕು ಅಂತ 1 ವೀಕಿಂದ 3 ಜನನೂ ಸೇರ್ಕೊಂಡು ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಶುಕ್ರವಾರ ಆಗಿತ್ತಲ್ವ, ಮಿಷಿನ್ಸ್ ಬಂದಮೇಲೆ ಪೂಜೆ ಮಾಡಿರಲಿಲ್ಲ ಅಂದ್ಬಿಟ್ಟು ಪೂಜೆ ಮಾಡಿದ್ದು. ಆ ಮಿಷಿನ್ಸ್ ಏನು ಅಂದರೆ, ಸ್ಕೂಟಿ ಬೈಕ್ ಬರುತ್ತಲ್ಲ ಅದ್ರದ್ದು ಒಂದು ಪಾರ್ಟ್ ರೆಡಿ ಮಾಡೋದು. ಅದೇನೋ ಬುಷ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಒಂದಿನ ಅದೇನು ಅಂತ ಬೇಕಾದ್ರೆ ಅಲ್ಲೇ ವಿಡಿಯೋ ಮಾಡಿ ತೋರಿಸ್ತೀನಿ. ವಿಶ್ ಮಾಡಿದವ್ರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವ್ರ ಕಡೆಯಿಂದ. ಈರುಳ್ಳಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ಬಿಡಿಬೇಕು. ಮುಂದೆ ಕುತ್ಕೊಂಡು ರೆಸ್ಟ್ ಮಾಡೋದಿದ್ದೇ ಇರುತ್ತೆ. ವಿಂಡೋ ಅದಾಗದೇ ಓಪನ್ ಆಗ್ತಿದೆ. ಯಾವಾಗಲೂ ಒಂದ್ಸಲ ಅಡುಗೆ ಮಾಡಿದ್ರೆ ಹಿಂಗೇನೆ ಅಜ್ಜಿನ ಅಡುಗೆ ಮಾಡೋದು. ಸೊ ನಾನು ಅವಾಗ ಹುಡ್ಕಕ್ಕೆ ಬಂದರೆ ಅಡುಗೆ ಮನೆ ನನಗೇನು ಸಿಗಲ್ಲ. ಅಜ್ಜಿ ಒಂದು ಎಲ್ಲನೂ ಕಟ್ಟಿ ಈ ಥರ ಕಟ್ ಮಾಡಿ ಇಟ್ಟಿರುತ್ತೆ. ಅಷ್ಟೊಂದು ಬಾಕ್ಸ್ ಇದೆ ತಂದಿರೋದು, ಯೂಸ್ ಮಾಡ್ಕೊಳ್ಳೋಣ ಅನ್ನಲ್ಲ. ಇನ್ನೂ ಹಳೇ ಬುದ್ಧಿ ಬಿಟ್ಟಿಲ್ಲ ಇದು ಒಂದರಲ್ಲಿ. ಮೋಸ್ಟ್ಲಿ ಇದೆ ಅನ್ಕೊತೀನಿ, ನೋಡೋಣ. ಇದು ಅಲ್ಲ, ಅಯ್ಯೋ ಕರ್ಗೆ ಆಗೋಗ್ಬಿಟ್ಟಿದೆ. ಎಸ್ ಇದೆ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋದಲ್ಲೆಲ್ಲ ಅದೇ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡು ಹಾಕ್ತಾರಲ್ವಾ, ಮನೇಲಿ ಅದು ಮೆಣಸಿನ್ಕಾಯಿಂದ ಖಾರ ಇದೆ, ಅದು ಹಾಕ್ಬಿಟ್ಟು ಸ್ವಲ್ಪ ಖಾರ ಚೆನ್ನಾಗಿರಲಿ ಅಂತ ಹಾಕ್ತಿದ್ದೀನಿ. ಒಬ್ಳಿಗೇನೆ ಎಗ್ ರೈಸ್ ಮಾಡ್ಕೊತಿರೋದು. ಸೊ ಲೈಟಾಗಿ ಹಾಕೊಂತೀನಿ ಎಲ್ಲನೂ. ಫುಲ್ ಸೀದೋಗ್ಬಿಡ್ತು. ಸೊ ಮೊಟ್ಟೆ ಹಾಕ್ಬಿಡ್ತೀನಿ, 3 ಹಾಕ್ತೀನಿ. ಮೊಟ್ಟೆ ಜಾಸ್ತಿ, ಅನ್ನ ಕಮ್ಮಿ. ನಂಗೆ ಮೊಟ್ಟೆಲಿ ಮಾಡೋ ಐಟಮ್ಸ್ ಎಲ್ಲ ಇಷ್ಟ. ಯಾರಿಗೆಲ್ಲ ಎಗ್ ರೈಸ್ ಇಷ್ಟ, ಮೊಟ್ಟೆಲಿ ಮಾಡೋ ಐಟಮ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ. ಬಟ್ ಮಾಡಕ್ ಕಷ್ಟ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು. ನೀವು ಕುಯ್ಕೊಡಿ ಅವ್ರಿಗೆ ಮಾವಿನ ಹಣ್ಣು ಅಷ್ಟೊಂದವಲ್ಲ. ಎಣ್ಣೆ ಹಾಕೊಂಡು ಆಮೇಲೆ ತೊಳೆದಿಟ್ಬಿಡಿ. ಬಾಚ್ದಾಗ ತೊಳೆದಿಟ್ಬಿಡಿ. ನನ್ಗೆ ಅದೇ ಬಾಚಿದ್ರೆ ತಲೆ ಎಣ್ಣೆ ಆಗ್ಬಿಡ್ತದೆ. ನೀನೇನು ಹಳೆ ಕಾಲದೊಳಗೆ ಆಡ್ತೀಯ, ನಾನು ಆಡ್ತೇನೆ. ಹೇಳ್ಬೇಕು ಅಂದ್ರೆ ಹೇಳ್ಕೊಟ್ಟಿದ್ದೆ ಅವರು. ಬೇರೆ ಟವಲ್ ಯೂಸ್ ಮಾಡ್ಬೇಕು, ಬೇರೆ ಬಾಚಣಿಗೆ ಯೂಸ್ ಮಾಡ್ಬೇಕು. ಆದ್ರೆ ನಾನೇನ್ ಕೋಮಲಂಗ್ ಆಡಲ್ಲ. ಆದ್ರೆ ಎಣ್ಣೆಯಲ್ಲಿ ಬಾಚಿದ್ರೆ ತಲೆ ನಂದು ಎಣ್ಣೆ ಆದಂಗ ಆಗುತ್ತೆ, ಫುಲ್ ಸ್ಮೂತ್ ಇರೋದಕ್ಕೆ. ಎಗ್ ರೈಸ್ ರೆಡಿ.
ಇಲ್ಲ ಅಣ್ಣ, ಇಲ್ಲೇ ಅವ್ರೆ. ಮಧ್ಯಾಹ್ನ ಫೋನ್ ಮಾಡಿದ್ರು 1 ಗಂಟೆಗೆ ಮಲ್ಗಿದಾಗ. ಸಾಂಬಾರ್ ಅಲ್ಲಿ ನೂತನ ಆಟೋ ಐತೆ ಹ್ಮ್ ಫೋನ್ ಮಾಡೋ ಹೋಗಿ ಈಗ ನಾನು ಹೋಗ್ ಬೆಳಗ್ಗೆ ಗೌತು ಒಯ್ತಾರೆ ಅಂತ ಅಂತು. ವಿಜಿ ಟೀ ಹೆಂಗೈತೆ? ದಿನೇಳ ಟೀ ಹೆಂಗೈತೆ? ಚೆನ್ನಾಗೈತೆ ತಾನೆ? ವಿಜಯ್ ಆಯ್ತು. ಎಗ್ ರೈಸ್ ಹೆಂಗಿತ್ತು ಹೇಳಿ, ಎಲ್ಲ ರಿಯಲ್ ಆಗಿ ಹೇಳಿ. ಬ್ಲಾಕ್ ಕಲರ್ ಹೆಂಗ್ ಕಾಣುತ್ತೆ ಅಂತ. ಸಾಕಾಯ್ತು. ಬ್ಲಾಕ್ ಕಲರ್ ಇದಕ್ಕೆ ಶೈನಿಂಗ್ ಇರೋದು ಪಿಂಕ್ ಕಲರ್ ಹಾಕ್ತೀನಿ, ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ. ಇದು ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಡ್ರೈ ಆಗಿರ್ಬೇಕು. ಚೆನ್ನಾಗಿ ಕಾಣಿಸ್ತಿದೆ. ಇದೆಯಾ ರೋಟಿ? ಎಷ್ಟು? 4 ರೋಟಿ ಪ್ಲೇನ್. ಅದಕ್ಕೆ ಏನಿದೆ? ಪನ್ನೀರಾ? ಪಾಲಕ್ ಪನ್ನೀರ್ ಒಳಗ ನೋಡೆ ಮದ್ಬೇಳೆ ಪನ್ನೀರ್ ಕೊಲ್ಲಾಪುರ ತಗೊಳ್ಳೋದಾ? ಹೇಳಿ ನನಗೆ. ಪಾಲಕ್ ಪನ್ನೀರ್. 4 ಪ್ಲೇನ್ ನೋಡೇನಾ? ಹಾಂ. ಪನ್ನೀರ್ ಕೊಲ್ಲಾಪುರಿಗೆ ರೈಸಲ್ಲಿ ಏನೇನಿದೆ? ಎಲ್ಲ ಇಲ್ಲಿ ಇರೋದೆಲ್ಲ ಇದೆಯಾ? ಇರೋದಲ್ಲ ಯಾವುದಿದೆ? ಏನೇನಿದೆ? ಪನ್ನೀರ್ ಬಿರಿಯಾನಿ ಇದೆ, ಹೈದರಾಬಾದಿ ಬಿರಿಯಾನಿ ಇದೆ, ಜೀರಾ ರೈಸ್ ಇಲ್ಲ? ಜೀರಾ ರೈಸ್ ಇದೆ, ಜೀರಾ ರೈಸ್. ಇಡ್ಲಿ ಇದೆಯಾ? ಹೌದಾ, ಜೀರಾ ರೈಸ್ ಕೊಡಿ. ಊಟ ಯಾವ್ದು ಚೆನ್ನಾಗೈತೆ? ಇದು ಚೆನ್ನಾಗೈತಾ ಅಥವಾ ರೋಟಿ ಕೊಟ್ಟಿದ್ರಲ್ಲ ಅದು ಚೆನ್ನಾಗೈತಾ? ಇದು ಚೆನ್ನಾಗಿದೆ, ಅದು ಅದು ಚೆನ್ನಾಗಿದೆ. ದುಡ್ಡು ಕಮ್ಮಿ ಆಯ್ತಾ? ಎಷ್ಟೈತೆ? ನನಗೆ ಗೊತ್ತೆ. ಹಾಂ